ದೇವರ ವಾಕ್ಯವನ್ನು ಗಮನಿಸೋಣ ಪ್ರೇರೆ. ಯೆಶಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 28ನೇ ವಚನದಲ್ಲಿ ಆ ತಂದೆಯಾದ ಪರಮಾತ್ಮನು ಮಾನವರಿಗೆ ಬರೆಸಿರುವಂಥ ಮಾತನ್ನು ನಾವು ಧ್ಯಾನ ಮಾಡೋಣ. ಆದರೆ ದ್ರೋಹಿಗಳು ಪಾಪಿಗಳು ಒಟ್ಟಾಗಿ ನಾಶನವಾಗುವರು. ಹೌದು, ದೇವರನ್ನು ತೊರೆದವರು ನಿರ್ಮೂಲರಾಗುವರು. ನೀವು ಇಷ್ಟಪಟ್ಟ ಎಲಾಮರಗಳ ನಿಮಿತ್ತ ನಾಚಿಕೆಗೊಳ್ಳುವಿರಿ. ಗೊತ್ತು ಮಾಡಿಕೊಂಡ ವನಗಳ ವಿಷಯವಾಗಿ ಲಜ್ಜೆ ಪಡುವಿರಿ. ಎಲೆ ಒಣಗಿದ ಎಲಾಮರದಂತೆಯೂ ಜಲವಿಲ್ಲದ ವನದ ಹಾಗೂ ಇರುವಿರಿ. ನಿಮ್ಮಲ್ಲಿನ ಬಲಿಷ್ಠನೇ ಸಣಬಿನ ಗುಂಜು, ಅವನ ಕಾರ್ಯವೇ ಕಿಡಿ. ಎರಡು ಸೇರಿ ಯಾರು ನಂದಿಸಲಾಗದಂತೆ ಸುಟ್ಟು ಹೋಗುವುದು. ಪ್ರೇರೆ, ದ್ರೋಹಿಗಳು ಪಾಪಿಗಳು ಒಟ್ಟಾಗಿ ನಾಶವಾಗ್ತಾರಂತೆ. ದ್ರೋಹಿಗಳಂದ್ರೆ ದೇವರನ್ನು ಅರಿಯದೆ, ದೇವರ ಭಯಭಕ್ತಿ ಇಲ್ಲದೆ, ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳದೆ, ತನ್ನ ವಸ್ತ್ರವನ್ನು ಸರಿಪಡಿಸಿಕೊಳ್ಳದೆ, ಈ ಲೋಕದಲ್ಲಿ ಸರ್ವ ಸುಖಗಳನ್ನು ಅನುಭವಿಸುತ್ತಾ ಬದುಕುತ್ತಿರುವಂಥ ದ್ರೋಹಿಗಳಿಗೆ ದೇವರು ಹೇಳ್ತಿರುವಂಥ ಮಾತು. ಆದರೆ ದ್ರೋಹಿಗಳು ಮತ್ತು ಪಾಪಿಗಳಂದ್ರೆ ಒಂದು ಹೆಂಡತಿ ಇದ್ರೆ, ಒಬ್ಬ ಪುರುಷನಿದ್ರೆ ಅವ್ರಿಗೆ ಸಾಕ ಅನ್ಸಲ್ಲ ಪ್ರೇರೆ. ಇನ್ನು ಬೇರೆ ಪುರುಷನ ಜೊತೆ, ಬೇರೆ ಸ್ತ್ರೀ ಜೊತೆ ಅನೈತಿಕ ಸಂಬಂಧ ಮಾಡಿಕೋಬೇಕು ಅಂತ ಈ ದಿನ ಪ್ರಪಂಚ ಹಾಳಾಗೋಗ್ತಾ ಇದೆ ಪ್ರೇರೆ. ಏನ್ ಪ್ರೇರೆ, ಈ ದೇಹ ಏನು ಗೊತ್ತಾ? ದೇವರ ದೇವಸ್ಥಾನ, ದೇವರ ಆಲಯ ಅಂತೆ ಪ್ರೇರೆ ಇದು. ಈ ದೇವರ ಆಲಯವನ್ನು ನಾವು ಯಾವ ರೀತಿ ಕೆಡಿಸ್ಕೊತಾ ಇದ್ದೀವಿ? ಪಾಪಿಗಳು ದ್ರೋಹಿಗಳು ಒಟ್ಟಾಗಿ ನಾಶವಾಗ್ತಾರಂತೆ. ಒಂದೇ ಸಾರಿನಾ? ಒಂದೇ ಸಾರಿ ಪ್ರೇರೆ. ಪ್ರಪಂಚದಲ್ಲಿ ಅನಾಹುತ ನಡೀತಾ ಇದೆ ಪ್ರೇರೆ. ಅರ್ಥ ಆಯ್ತಲ್ಲ, ಮಾನವರಿಗೆ ಅರ್ಥ ಆಯ್ತಲ್ಲ ಪ್ರೇರೆ, ಯಾಕೆ ಈ ರೀತಿ ಆಯ್ತೈತೆ, ಯಾಕೆ ಈ ಥರ ಅನಾಹುತ ಆಯ್ತೈತೆ? ದೇವರಿಲ್ವಾ ಅವ್ರ ಸ್ಥಳದಲ್ಲಿ? ಆ ಸ್ಥಳದಲ್ಲಿ ಕಾಪಾಡೋದಕ್ಕೆ ಅವ್ರಿಗೆ ದೇವರಿಲ್ವಾ? ದೇವರಿಗೆ ಸ್ಥಳ ಕೊಟ್ರೆ ಅವರ ಜೀವಿತವು, ಎಷ್ಟೋ ಜನ ಸತ್ತವರ ಮಧ್ಯದಲ್ಲಿ ದೇವರಿದ್ದಿದ್ರೆ ದೇವರು ಖಂಡಿತ ಬಿಟ್ಕೊಡ್ತಾರಲ್ಲ, ಸ್ವಲ್ಪ ಆಯುಷ್ಕಾಲ ಒದಗಿಸ್ಕೊಡೋರು. ಏನಾಗಿದೆ ಗೊತ್ತಾ ಮನುಷ್ಯನ ಪರಿಸ್ಥಿತಿ? ನಿಮ್ಮಲ್ಲಿನ ಬಲಿಷ್ಠನೇ ಸಣಬಿನ ಗುಂಜು. ಎಷ್ಟೇ ಬಲಿಷ್ಠನಾಗಿದ್ರು ಎಲೆ ಥರ ಸುಟ್ಟೋಗ್ತೀಯ, ದಾರದ ಥರ ಕಟ್ಟಾಗೋಯ್ತೀಯ. ಸಣಬಿನ ಗುಂಜು, ಅವನ ಕಾರ್ಯವೇ ಕಿಡಿ. ಬೆಂಕಿ ಉರಿಯೋ ರೀತಿಯಲ್ಲಿ ನಡ್ಕೋತಾ ಇದ್ದಾರೆ ಮನುಷ್ಯರು. ಅವನ ಕಾರ್ಯ ದೇವರಿಗೆ ಕಿಡಿ. ದೇವರ ಹೊಟ್ಟೆಯಲ್ಲಿ ಬೆಂಕಿ ಬೀಳ್ತಾ ಇದೆ, ದೇವರ ಎದೆಯಲ್ಲಿ ನೋವಾಯ್ತೈತೆ, ಬೆಂಕಿ ಉರಿತೈತೆ. ಅದೇ ಹೇಳ್ತಾ ಇದ್ದಾರೆ ನೋಡಿ ದೇವರು. ಅವನ ಕಾರ್ಯವೇ ಕಿಡಿ, ಎರಡು ಸೇರಿ ಯಾರು ನಂದಿಸಲಾಗದಂತೆ ಸುಟ್ಟು ಹೋಗುವವು. ಏನ್ ಪ್ರೇರೆ, ಇವತ್ತು ಮನುಷ್ಯನು ತಿನ್ನಬೇಕು, ವ್ಯಭಿಚಾರ ಮಾಡಬೇಕು, ಕುಡಿಬೇಕು, ಡ್ಯಾನ್ಸ್ ಮಾಡಬೇಕು. ಯಾವುದು? ಹೊಲಸು ಹಾಡುಗಳಿಗೆ ಡ್ಯಾನ್ಸ್ ಮಾಡಬೇಕು. ಯಾವ ರೀತಿ? ಬಟ್ಟೆ ಹಾಕೊಳ್ಳೋಕೆ ಇಷ್ಟ ಇಲ್ಲ, ಮೈ ತುಂಬ ಬಟ್ಟೆ ಹಾಕೊಳ್ಳೋಕೆ ಇಷ್ಟ ಇಲ್ಲ. ಅರಬೆತ್ತಲೆ ವಸ್ತ್ರವನ್ನು ಹಾಕಿಕೊಂಡು ತನ್ನ ದೇಹವೆಂಬುವಂಥ ದೇವಾಲಯವನ್ನು ಹೊಲಸು ನಡತೆಯಿಂದ ತೋರಿಸುತ್ತಾ ಈ ದಿನ ಜನರು ದೇವರಿಂದ ದೂರ ಆಗ್ತಾ ಇದ್ದಾರೆ ಪ್ರೇರೆ. ದೇವರ ಮನಸ್ಸನ್ನು ತಿಳಿದುಕೊಳ್ಳೋರು ಯಾರು ಪ್ರೇರೆ? ಮನುಷ್ಯನು ಈ ರೀತಿ ಬದುಕಬೇಕಂತ ಹೇಳೋನು ಯಾವನಿದ್ದಾನೆ ಹೇಳಿ? ಯಾರಿದ್ದಾರೆ? ಹೇಳೋರು ಇದ್ದರು, ಕೇಳೋರು ಯಾರಿದ್ದಾರೆ? ಕೇಳೋರು ಯಾರಿದ್ದಾರೆ ರೀ? ದೇವ್ರ ಮೇಲೆ ನಿಂದೆ ಹಾಕ್ತಾರೆ. ಪಾಪದ ಕೃತ್ಯಗಳನ್ನು ಮಾಡಿ ದ್ರೋಹವನ್ನು ಹೆಚ್ಚಿಸಿ ಪೆಟ್ಟಿಗೆ ಗುರಿಯಾದರೂ ತಿರ್ಗಾ ದೇವ್ರ ಮೇಲೆ ನಿಂದೆ ಹಾಕ್ತಾರೆ ಪ್ರೇರೆ. ದೇವರು ಈ ರೀತಿ ಮಾಡಬಾರ್ದಾಗಿತ್ತು, ಇಂಥವ್ರ ಪ್ರಾಣ ತಗೋಕೋಬಾರ್ದು ಆಗಿತ್ತು ಅಂತಾರೆ. ಅವರ ಜೀವನದಲ್ಲಿ, ಅವರ ಪ್ರವರ್ತನೆಯಲ್ಲಿ ಏನಾದರೂ ದೇವರ ಗುಣಲಕ್ಷಣಗಳು ಕಾಣ್ತಾ ಇದೆಯಾ? ಹೊಲಸ್ಸು ನಡತೆಯಿಂದ ನಡೆದುಕೊಳ್ಳುವಂಥ ಜನರಿಗೆ ಅಂತ್ಯವು ಕಾಯ್ದಿದೆ ಪ್ರೇರೆ. ಅಂತ್ಯ. ಪಬ್ಗಳಲ್ಲಿ ಕುಡಿಯುತ್ತಾ, ಕ್ಲಬ್ಗಳಲ್ಲಿ ಅರೆಬೆತ್ತಲೆ ವಸ್ತ್ರವನ್ನು ಹಾಕೊಂಡು ಡ್ಯಾನ್ಸ್ ಮಾಡುತ್ತಾ, ಈ ದೇಹವೆಂಬ ದೇವಾಲಯದ ಒಳಗಡೆ ಕೆಟ್ಟ ರಸಾಯನಗಳನ್ನು, ಡ್ರಿಂಕ್ಸ್ಗಳನ್ನು ಕುಡಿಯುತ್ತಾ ಜನರ ಮುಂದೆ ನಮ್ಮ ದೇಹವನ್ನು ಬೆತ್ತಲವಾಗಿ ತೋರಿಸಿದ್ರೆ ದೇವರು ಬಿಡ್ತಾರಾ ಪ್ರೇರೆ? ದೇವರು ಬಿಡ್ತಾರಾ? ಒಂದು ಮಾತನ್ನು ಗಮನಿಸೋಣ ಪ್ರೇರೆ. ಯೋಬನ ಗ್ರಂಥ ಇದನ್ನು ಗಮನದಲ್ಲಿಟ್ಟುಕೊಳ್ಳೋಣ. ಮೊನ್ನೆ ದಿವಸದಲ್ಲಿ ಗೋವಾದಲ್ಲಿ ಏನಾಯಿತು ಗೊತ್ತೋ ಪ್ರೇರೆ? ಗೋವಾದಲ್ಲಿ ಸುಮಾರು 23 ಜನದಿಂದ 25 ಜನ ಸುಟ್ಟಿ ಭಸ್ಮ ಆದರು. ಯಾಕೆ ಗೊತ್ತಾ? ದೇವರು ಸುಮಾರು 3,500 ವರ್ಷದಿಂದ ಬರೆಸಿದ್ದಾರೆ ಇಂಥವ್ರಿಗೋಸ್ಕರ. ಒಂದು ಮಾತನ್ನು ಇದನ್ನು ನಿಮ್ಮ ಮುಂದೆ ಓದ್ತೀನಿ. ಯೋಬನ ಗ್ರಂಥ, ಬೈಬಲ್ ಸತ್ಯವೇದ ಗ್ರಂಥದಲ್ಲಿ ಇರುವಂಥ ಮಾತು ಇದ್ದದಿದ್ದ ಹಾಗೆ ಹೇಳ್ತಾ ಇದ್ದೀನಿ ಪ್ರೇರೆ. ನಿಮ್ಮಿಂದ ಏನೂ ನನಗೆ ಬರಬೇಕಾಗಿಲ್ಲ, ನನ್ನಿಂದ ಏನೂ ನಿಮ್ಗೆ ಬರಬೇಕಾಗಿಲ್ಲ. ಇರೋ ಮಾತು ಇದ್ದದಿದ್ದಾಗೆ ಹೇಳ್ತಾ ಇದ್ದೀನಿ. ಇಷ್ಟ ಆದರೆ ಕೇಳಿ,
ಕಷ್ಟ ಆದರೆ ಬಿಡಿ. ಯೋಬನ ಗ್ರಂಥ 21ನೇ ಅಧ್ಯಾಯ 11ನೇ ವಚನದಿಂದ, ತಮ್ಮ ಮಕ್ಕಳನ್ನು ಮಂದೆ ಮಂದೆಯಾಗಿ ನಡೆಸುವರು, ಅವರ ಬಾಲಬಾಲೆಯರು ಕುಣಿದಾಡುವರು, ಅವರು ದಮ್ಮಡಿ ಕಿನ್ನರಿಗಳೊಡನೆ ಸ್ವರವೆತ್ತಿ ಕೊಳಲಿನ ಧ್ವನಿಗೆ ಉಲ್ಲಾಸ ಪಡುವರು. ಮೇಲ್ಗಡೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಎಲ್ಲಿ? ಗೋವಾದಲ್ಲಿ. ಸಿಲಿಂಡರ್ ಬ್ಲಾಸ್ಟ್ ಆಗಿದ್ರೆ ಇಲ್ಲಿ ಡಿಜೆ ಸಾಂಗ್ಗೆ ಶಬ್ದ ಕೇಳಿಸ್ತಾ ಇಲ್ಲ. ಅದೇ ಹೇಳ್ತಾ ಇದ್ದಾರೆ ದೇವರು, ಅವರು ದಮ್ಮಡಿ ಕಿನ್ನರಿಗಳೊಡನೆ ಸ್ವರವೆತ್ತಿ ಕೊಳಲಿನ ಧ್ವನಿಗೆ ಉಲ್ಲಾಸ. ನಗ್ನಗ್ತಾ ಇದ್ದಾರೆ. ಮರಣ ಎದುರುಗಡೆ ಬರ್ತಾ ಇದೆ, ಮ್ಯಾಲ್ಗಡೆಯಿಂದ ಮರಣ ಬರ್ತಾ ಇದೆ ಬೆಂಕಿ ಮೂಲಕ. ಆದರೆ ಉಲ್ಲಾಸ, ಸಂತೋಷ. ಮುಂದೆ, ಅವರು ಕೊಳಲಿನ ಧ್ವನಿಗೆ ಉಲ್ಲಾಸ ಪಡುವರು, ಹೀಗೆ ತಮ್ಮ ದಿನಗಳನ್ನು ಸುಖವಾಗಿ ಕಳೆದು. ಯಾವ ರೀತಿ ಸುಖ? ವ್ಯಭಿಚಾರ ಮಾಡುವಂಥ ಆಲೋಚನೆಯಿಂದ ಕೆಟ್ಟ ಹಾಡುಗಳಿಗೆ, ಅಂದರೆ ದೇಹವನ್ನು ತೋರಿಸಿಕೊಂಡು ಹಾಡಾಡುವಂಥ ಪರಿಸ್ಥಿತಿ ಏನು ಪ್ರಿಯರೇ ಅದು? ಎಂಥ ನೃತ್ಯಗಳು! ಮೈ ತುಂಬ ಬಟ್ಟೆ ಹಾಕೊಂಡಿದ್ದೀರಾ? ದೇಹವೆಂಬುವಂಥ ದೇವಾಲಯನ ಮುಚ್ಕೊಂಡು ನೃತ್ಯ ಮಾಡ್ತಾ ಇದ್ದೀರಾ ಅಥವಾ ಬಿಚ್ಕೊಂಡು ನೃತ್ಯ ಮಾಡ್ತಾ ಇದ್ದೀರಾ? ಯಾವ ರೀತಿ ಇದೆ ನಮ್ಮ ಪ್ರವರ್ತನೆ? ದೇವರ ಮುಂದೆ ನಿಂದೆ ಹಾಕೋಕ್ಕಿಂತ ಮುಂಚೆ ಒಂದು ಸಾರಿ ಆಲೋಚನೆ ಮಾಡಿ. ಮನುಷ್ಯನಲ್ಲಿ ತಪ್ಪಿರೋದಕ್ಕೋಸ್ಕರ ದೇವರು ಸಮಾಧಿಗೆ ಸೇರಿಸಿದ್ದಾನೆ. यह ख्वाब है, यह जश्न है,